ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, SIR ನಡೀತಾ ಇರೋದು 13 ರಾಜ್ಯಗಳಾಗಿದ್ದಾವೆ. ಈಗ ಬಿಹಾರ್ನ ಒಳಗೊಂಡಂತೆ 10 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಂತೆ SIR ಮಾಡಿದ್ದಾರೆ. ಈ 13 ರಾಜ್ಯಗಳಿಂದ ಸುಮಾರು SIR ಹೆಸರಿನಲ್ಲಿ ವಿಶೇಷ ಸ್ಪೆಷಲ್ ತೀವ್ರ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಭಾಳ ಚರ್ಚೆ ಆಗಿದೆ. ಈ SIR ಹೆಸರಿನಲ್ಲಿ 7.5 ಕೋಟಿ ಮತದಾರರನ್ನ ಪಟ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಇವರು ಎಲಿಜಿಬಲ್ ಅಲ್ಲ, ಅರ್ಹರಲ್ಲ ಮತದಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗೆ ಹಾಕಿದ್ದಾರೆ. ಇದು ಬಗ್ಗೆ ಭಾಳ ವಿವಾದ ಆಗಿರೋದನ್ನು ನೋಡ್ತಾ ಇದ್ದೀವಿ. ಮತ್ತು SIRನ ಉದ್ದೇಶವೇ ಸಾಮೂಹಿಕ ಹೊರಹಾಕುವಿಕೆ ಅನ್ನೋದನ್ನ ಬಗ್ಗೆ ಭಾಳ ವಿಮರ್ಶೆಗಳು, ಚರ್ಚೆಗಳು ಆಗಿದ್ದಾವೆ. ಆದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. SIRನ ರದ್ದುಪಡಿಸ್ಬೇಕನ್ನುವಂಥ ಅರ್ಜಿಗಳ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಿರೋ ಸಂದರ್ಭದಲ್ಲೇ SIR ಪ್ರಕ್ರಿಯೆಗೆ ಸ್ಟೇ ಆರ್ಡರ್ ಕೊಟ್ಟಿಲ್ಲ, ತಡೆಯೊಡ್ಡಿಲ್ಲ. ಅದು ಭಾಳ ಅಚ್ಚರಿಯ ಸಂಗತಿ. ಯಾಕೆಂತಂದರೆ ಈ ಹಿಂದೆ EWS 10% ವಿಷಯದಲ್ಲೂ ಹಾಗೆ ಆಗಿತ್ತು. EWS 10% ಕಾಯ್ದೆ ವಿರುದ್ಧ ಅರ್ಜಿಗಳ ವಿರುದ್ಧ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡಿಬೇಕಾದ್ರೆ EWS ಜಾರಿಗೊಳಿಸೋದಕ್ಕೆ ಸ್ಟೇ ಆರ್ಡರ್ ಕೊಡಿ ಅಂತ ಕೇಳಿದಾಗ ಕೊಡಲಿಲ್ಲ. ವಿಚಾರಣೆ ನಡೀತೆ, ಅವರ ಪಾಡಿಗೆ ಅವರು ಪ್ರಕ್ರಿಯೆ ಪ್ರಾರಂಭಿಸಲಿ ಅನ್ನುವಂತಹ ವಿಚಿತ್ರವಾದಂಥ ವಾದವನ್ನು ಮುಂದಿಟ್ಟಿದ್ದನ್ನು ನೋಡ್ತಾ ಇದ್ದೀವಿ. SIR ಸಂದರ್ಭದಲ್ಲಿ ಹಾಗೇನೆ SIRನ ರದ್ದುಗೊಳಿಸ್ಬೇಕನ್ನುವಂಥ ಅರ್ಜಿಗಳನ್ನು ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ. ಆದರೆ SIR ಪ್ರಕ್ರಿಯೆಗೆ ತಡೆ ಕೊಡ್ತಾ ಇಲ್ಲ. ಇದು ಭಾಳ ಒಂದು ರೀತಿಯ ವ್ಯಂಗ್ಯ ಅಂತ ಕರಿಬೇಕಾಗುತ್ತೆ. ನಾಳೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನ ವಿಚಾರಣೆ ಪ್ರಕ್ರಿಯೆ ಮುಗಿದು SIR ಕಾನೂನು ಬಾಹಿರ, ನಾನು ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಈಗ ನಡೀತಿರೋ ವಿಚಾರಣೆಯ ಒಂದು ಪ್ರೊಸೆಸ್ನ ನೋಡಿದ್ರೆ ಆ ರೀತಿಯ ತೀರ್ಪು ಬರಲಿಕ್ಕಿಲ್ಲ ಅಂತ ಅನಿಸಿದ್ರು ಸಹ, ಒಂದು ವೇಳೆ ಬಂದರೆ SIR ಕಾನೂನು ಬಾಹಿರ ಅಂತ ಬಂದರೆ ಇದುವರೆಗೆ ನಡೆದಂಥ SIR ಪ್ರಕ್ರಿಯೆ ಕಥೆ ಏನು? 7 ಕೋಟಿ ಮತದಾರನ ತೆಗೆದುಹಾಕಿದಾರಲ್ಲ, ಅದರ ಕಥೆ ಏನು ಅಂತ ಪ್ರಶ್ನೆ ಬರುತ್ತೆ. ಇರಲಿ, ಇದು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಮತ್ತು ಆದರೆ ಕೆಲವು ತಿಂಗಳ ಹಿಂದೆ UGC ಇಕ್ವಿಟಿ ರೂಲ್ಸ್ ಅಂತ ಒಂದು ಬಂತು 2026. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ಮೇಲೆ ನಡೆಸುವ ದೌರ್ಜನ್ಯ ಕುರಿತಂತೆ ಒಂದು UGC ಇಕ್ವಿಟಿ ರೂಲ್ಸ್ ಅಂತ ಬಂತು. ಅದನ್ನು ವಿರೋಧಿಸ್ಬಿಟ್ಟು ಮುಂದುವರೆದ ಜಾತಿಗಳು, ಅದರಲ್ಲೂ ಬ್ರಾಹ್ಮಣರು ಮತ್ತು ಬನಿಯಾಗಳು, ರಜಪೂತರು ಸೇರಿಕೊಂಡು ದೊಡ್ಡ ಪ್ರತಿಭಟನೆ ಮಾಡೋದ್ರ ವಿರುದ್ಧ ಆಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದರು. ಆಗ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಿಚಾರಣೆಗೆ ತಗೊಂಡು UGC ಇಕ್ವಿಟಿ ರೂಲ್ಸ್ನ ಜಾರಿಗೊಳಿಸುವುದನ್ನು ನಿರ್ಬಂಧಿಸಿತು, ಸ್ಟೇ ಆರ್ಡರ್ ಕೊಡ್ತು. ನಾವು ವಿಚಾರಣೆ ಮುಗಿಸುವವರೆಗೂ ನಾವು ಅದನ್ನು ಅನುಷ್ಠಾನಗೊಳಿಸುವಿಲ್ಲ ಅಂತ. ಅಂದರೆ UGC ಈಗ ಇಕ್ವಿಟಿ ರೂಲ್ಸ್ ಸಂಬಂಧಪಟ್ಟಂತೆ ಒಂದು ನೀತಿ, ಅದೇ ರೀತಿ SIR ಕುರಿತಂತೆ ಅಥವಾ EWS ಕುರಿತಂತೆ ಒಂದು 2 ಇಬ್ಬಗೆಯ ನೀತಿ ಕೂಡ ಅನುಸರಿಸ್ತಿರೋದನ್ನು ಕೂಡ ನಿಮ್ಮ ಗಮನಕ್ಕೆ ತರಬೇಕಾಗುತ್ತೆ. ಇದು SIR ಕುರಿತಂತೆ ಇರುವಂತಹ ಚರ್ಚೆಗೆ ಒಂದು ಪೀಠಿಕೆಯಾಗಿ ಇದು ಹೇಳಬೇಕಾಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಪದೇ ಹೇಳಬೇಕಾಗಿರೋದು ಏನಂದರೆ 13 ರಾಜ್ಯಗಳೇನೆಂದರೆ 10 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು 7ರಿಂದ 7.5 ಕೋಟಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಅನೇಕ ಕಾರಣಗಳಿಗೆ. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಬಂದಂಥ ಪಶ್ಚಿಮ ಬಂಗಾಳದ ಬಗ್ಗೆ ಒಂದು ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ಭಾರತೀಯ ಚುನಾವಣೆ ಆಯೋಗ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನಸಂಖ್ಯೆಯನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಅಂದರೆ ಈ ಮುಂಚೆ 7.66 ಕೋಟಿ, 7.66 ಕೋಟಿ ಇದ್ದಂತಹ ಮತದಾರರ ಸಂಖ್ಯೆ ಈಗ 6.75 ಗೆ ಇಳಿದಿದೆ, 6.75 ಕೋಟಿಗೆ ಇಳಿದಿದೆ. ಅಂದರೆ ಹತ್ರ 12% ಜನಸಂಖ್ಯೆಯನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಇದು ಇತ್ತೀಚೆಗೆ ಬಂದಂಥ ವರದಿ, ಲೇಟೆಸ್ಟ್ ಬಂದಂಥ ವರದಿ. ಇದಕ್ಕೂ ಮುಂಚೆ ಪಶ್ಚಿಮ ಬಂಗಾಳದಲ್ಲಿ SIR ಮಾಡಿದಾಗ 63 ಲಕ್ಷ ಜನಸಂಖ್ಯೆಯನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ್ರು. ಅದನಂತರ 60.06 ಲಕ್ಷ ಜನಸಂಖ್ಯೆ ಮತದಾರರ ಅಡ್ಜುಡಿಕೇಶನ್ ಅಂತ ಇಟ್ಟಿದ್ರು. ಅಡ್ಜುಡಿಕೇಶನ್ ಅಂತ ಅಂದರೆ ಮರುಪರಿಷ್ಕರಣೆಗೆ ಅರೌಂಡ್ 63 ಲಕ್ಷ ಜನಸಂಖ್ಯೆಯನ್ನು ಮುಂಚೆನೇ ತೆಗೆದುಹಾಕಿದ್ರು. ಆ ನಂತರ 60 ಲಕ್ಷ ಜನಸಂಖ್ಯೆಯನ್ನು ಅಡ್ಜುಡಿಕೇಶನ್ ಅಂತ ಹೇಳ್ಬಿಟ್ಟು, ಅಂದರೆ ಮರುಪರಿಷ್ಕರಣೆ, ಮ್ಯಾಪಿಂಗ್ ಆಗಿದೆ ಆದರೆ ಮರುಪರಿಷ್ಕರಣೆ ಮಾಡಬೇಕು ಎನ್ನುವಂಥದ್ದನ್ನು ಅಡ್ಜುಡಿಕೇಶನ್ ಇಟ್ಟಿದ್ರು. ಅಡ್ಜುಡಿಕೇಶನಲ್ಲಿ ಮರಳಿ ಪರಿಷ್ಕರಣೆ ಮಾಡಿಬಿಟ್ಟು, ಮರಳಿ ತನಿಖೆ ಮಾಡಿಬಿಟ್ಟು 27.16 ಲಕ್ಷ ಜನಸಂಖ್ಯೆಯನ್ನು ಶಾಶ್ವತವಾಗಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಅಂದರೆ ಹತ್ರ 91 ಲಕ್ಷ ಜನಸಂಖ್ಯೆ ಈಗ ಮತದಾರರ ಪಟ್ಟಿ ಇಲ್ಲ. ಈಗೇನು 21.16 ಲಕ್ಷ ಜನಸಂಖ್ಯೆ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ, ಅವರು ಮರಳಿ ಟ್ರಿಬ್ಯುನಲ್ಸ್ ಅಂತೇನು ಸುಪ್ರೀಂ ಕೋರ್ಟ್ ನೇಮಿಸಿದೆ,
ಟ್ರಿಬ್ಯುನಲ್ಸ್ಗಳಂತ ನೇಮಿಸಿದೆ. ಆ ಟ್ರಿಬ್ಯುನಲ್ಸ್ ಮುಂದೆ ಮರಳಿ ತಮ್ಮ ಅಹವಾಲನ್ನು ಮಂಡಿಸಿ ಮರಳಿ ತಮ್ಮ ದಾಖಲೆಗಳನ್ನು 11 ದಾಖಲೆಯನ್ನು ಕೇಳಿದ್ದಾರೆ. 11 ದಾಖಲೆಗಳನ್ನು ಮಂಡಿಸಿ ಮರಳಿ ತಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗೋಸ್ಕರ ಹರಸಾಹಸ ಪಡಬೇಕಾಗತ್ತೆ. ಆದರೆ ಇಲ್ಲಿರುವಂಥ ಪ್ರಶ್ನೆ ಏನು ಅಂತಂದರೆ, ಈ 27.16 ಲಕ್ಷ ಜನಸಂಖ್ಯೆ ಏನಿದ್ದಾರೆ, ಇವರು ಟ್ರಿಬ್ಯುನಲ್ಗೆ ಮರಳಿ ಅಹವಾಲು ಸಲ್ಲಿಸಿ, ಮರಳಿ ದೂರು ಸಲ್ಲಿಸಿ, ಮರಳಿ ದಾಖಲೆ ಸಲ್ಲಿಸುವವರೆಗೂ ಈ ಅಡ್ಜುಡಿಕೇಷನ್ ವಿಸ್ತರಣೆ ಮಾಡಿ, ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ 23ನೇ ತಾರೀಕು ಏಪ್ರಿಲ್ 23 ಮತ್ತು 29ನೇ ತಾರೀಕು ಚುನಾವಣೆ ಇರುವುದರಿಂದ ಇನ್ನೂ ಸಮಯಾವಕಾಶ ಇರುವುದರಿಂದ ಇದನ್ನು ವಿಸ್ತರಣೆ ಮಾಡಿ ಅಂತ ಎಷ್ಟೇ ಒಂದು ಮನವಿ ಮಾಡೋ ಸಹ ಸುಪ್ರೀಂ ಕೋರ್ಟು ಅದಕ್ಕೆ ಮನವಿಯನ್ನು ಪುರಸ್ಕರಿಸಲಿಲ್ಲ. ಅದು ಯಾವ ರೀತಿಯಲ್ಲಿ ಒಂದು ಹೇಳಿಕೆ ನೀಡ್ತು ಅಂತಂದರೆ, ಈ ಚುನಾವಣೆ ಇಲ್ಲದೆ ಹೋದರೆ ಮುಂದಿನ ಚುನಾವಣೆ ಇದೆ, ಅಲ್ಲಿ ಅವರು ವೋಟ್ ಹಾಕ್ಬೋದಲ್ಲ ಎನ್ನುವಂಥ ಆಘಾತಕಾರಿಯಾದಂಥ ಹೇಳಿಕೆ ನೀಡಿದೆ. ಅಂದರೆ ಪ್ರತಿಯೊಬ್ಬ ಆರ್ಟಿಕಲ್ 326 ಏನು ಹೇಳುತ್ತೆ, ಸಂವಿಧಾನದ 326ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, 18ನೇ ವಯಸ್ಸಿನ ಮೇಲ್ಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಗೂ, ಭಾರತದ ಪ್ರಜೆಗೆ ಯಾವುದೇ ತಾರತಮ್ಯವಿಲ್ಲದೆ ಮತದಾನ ಮಾಡುವ ಹಕ್ಕಿರಬೇಕು. ಅವರನ್ನು ಮತದಾನದಿಂದ ಹೊರತಳ್ಳುವಲ್ಲ ಅಂತಿಲ್ಲ ಅಂತ ಹೇಳಿದರೆ ಅದನ್ನು ಉಲ್ಲಂಘಿಸಿದಂತಾಗುತ್ತಲ್ವೇ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಈ ಪ್ರಶ್ನೆಯನ್ನು ಕೇಳಿದರೆ ನ್ಯಾಯಾಂಗ ನಿಂದನೆ ಆಗಲಿಕ್ಕಿಲ್ಲ ಅಂತ ನಾವು ನಂಬ್ಕೋಬೇಕಾಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಯಾಕೆ ಈ ರೀತಿಯಾಗಿ ಹೇಳುತ್ತೆ? ಯಾಕೆ 27.16 ಲಕ್ಷ ಜನಸಂಖ್ಯೆ ಮತದಾನದಿಂದ ಹೊರಗೆ ಹಾಕಿದರೆ ಅದು ಆರ್ಟಿಕಲ್ 326ನ ಉಲ್ಲಂಘನೆ ಆಗುವುದಿಲ್ವೇ ಎನ್ನುವಂಥ ಪ್ರಶ್ನೆಯನ್ನು ನಾವು ಯಾರಿಗೆ ಕೇಳಬೇಕೆನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಂದಿದೆ. ಮತ್ತು ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಹೋಗಬಾರ್ದು ಎನ್ನುವಂಥ ಮೂಲಭೂತ ಸಂವಿಧಾನದ ನೀತಿಯನ್ನು ಸಹ ಇದು ಉಲ್ಲಂಘನೆ ಮಾಡುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ನ ಯಾವುದೋ ಒಂದು ತೀರ್ಪು ಕೊಡಬೇಕಾದಾಗ ಅದರ ಮೂಲ ನೀತಿಯೇ ಯಾವುದೇ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ. ಅಪರಾಧಿಗೆ ಬೇಕಾದ್ರೆ ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಎನ್ನುವಂಥ ಸುಪ್ರೀಂ ಕೋರ್ಟ್ನ ಮೂಲಭೂತ ನೀತಿ ಇದೆ. ಅದೇ ನೀತಿಯನ್ನು ಇಲ್ಲಿ ಅಳವಡಿಸಿದರೆ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಹೋಗಬಾರ್ದು ಎನ್ನುವಂಥ ನೀತಿಯನ್ನು ಸ್ವತಃ ಸುಪ್ರೀಂ ಕೋರ್ಟ್ ಉಲ್ಲಂಘಿಸಿದಂತಾಗಲಿಲ್ವೇ? ಈ 27.12 ಲಕ್ಷ ಜನಸಂಖ್ಯೆಗೆ ಮತ್ತೊಮ್ಮೆ ಅವರ ಮರುಪರಿಶೀಲನೆಗೆ ಅವಕಾಶ ಮಾಡಿಕೊಡದೇ ಇರುವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಮತ್ತು ಇದು ಬಹಳ ಆಘಾತಕಾರಿಯಾಗಿರೋದು ಏತಕ್ಕಂತಂದರೆ, ಇದು ಕೇವಲ ವೆಸ್ಟ್ ಬೆಂಗಾಲ್ನ ಕುರಿತಂತೆ ಮಾತ್ರ ಅಲ್ಲ, ಇದು ತಮಿಳುನಾಡಲ್ಲಿ ಕೂಡ ಆಗಿರುವಂಥದ್ದು. ತಮಿಳುನಾಡು ಕೆಲವು ರಾಜ್ಯಗಳಲ್ಲಿ ನಡೆದಂಥ SIR ನಡೆದಂಥ ಕೆಲವು ರಾಜ್ಯಗಳ ಪಟ್ಟಿಯನ್ನು ನೋಡಿದ್ರೆ, ತಮಿಳುನಾಡಲ್ಲಿ ಒಟ್ಟು ಜನಸಂಖ್ಯೆ ವೋಟರ್ಸ್ SIRಗಿಂತ ಮುಂಚೆ 6.41 ಕೋಟಿ ಮತದಾರರಿದ್ದರು. SIR ಆದ ನಂತರ 5.67 ಕೋಟಿ ಮತದಾರರಿದ್ದಾರೆ. ಸುಮಾರು 1.02 ಕೋಟಿ ಮತದಾರರನ್ನು ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. ಕೇರಳದಲ್ಲಿ SIRಗಿಂತ ಮುಂಚೆ 2.79 ಕೋಟಿ ಮತದಾರರಿದ್ದರು. SIR ನಂತರ 2.7 ಕೋಟಿ ಮತದಾರರಿದ್ದಾರೆ. ಅಂದರೆ SIR ನಂತರ 24.62 ಕೋಟಿ ಮತದಾರರನ್ನು ಹೊರತೆಗೆದಿದ್ದಾರೆ ಮತದಾರ ಪಟ್ಟಿಯಿಂದ. ಅಂತಂದರೆ ತಮಿಳುನಾಡಲ್ಲಿ 1 ಕೋಟಿ ಮತದಾರ ಅಂದರೆ 15.85% ಮತದಾರ ಪಟ್ಟಿಯಿಂದ ಹೊರತೆಗೆದಿದ್ದಾರೆ. ಕೇರಳದಲ್ಲಿ 24.62 ಕೋಟಿ ಲಕ್ಷ ಮತದಾರರು ಅಂತಂದರೆ ಸುಮಾರು 8.84% ಮತದಾರ ಪಟ್ಟಿಯಿಂದ ಹೊರತೆಗೆದಿದ್ದಾರೆ. ಗುಜರಾತಲ್ಲಿ SIRಗಿಂತ ಮುಂಚೆ 5.08 ಕೋಟಿ ಮತದಾರರಿದ್ದರು. SIR ನಂತರ 4.40 ಕೋಟಿ ಮತದಾರರಾಗಿದ್ದಾರೆ. ಸುಮಾರು 77.69 ಲಕ್ಷ ಮತದಾರನ ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. ಅಂತಂದರೆ 15.28% ಮತದಾರ ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. ಬಿಹಾರಲ್ಲಿ SIR ಪ್ರಾರಂಭ ಮಾಡಿದಂಥ ರಾಜ್ಯ ಬಿಹಾರ್ನಲ್ಲಿ 7.89 ಕ್ರೋರ್ಸ್ ಮತದಾರರಿದ್ದರು SIRಗಿಂತ ಮುಂಚೆ. SIR ನಂತರ 7.46 ಕೋಟಿ ಮತದಾರರಾದರು. ಅಂದರೆ ಸುಮಾರು 68.66 ಲಕ್ಷ ಮತದಾರ ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. ಅಂದರೆ 8.7 ಮತದಾರ ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. ಮಧ್ಯಪ್ರದೇಶದಲ್ಲಿ SIRಗಿಂತ ಮುಂಚೆ 5.74 ಕೋಟಿ ಮತದಾರರಿದ್ದರು. SIR ನಂತರ 5.4 ಕೋಟಿ ಮತದಾರರು ಉಳ್ಕೊಂಡ್ರು. SIR ಮೂಲಕ 45.11 ಲಕ್ಷ ಮತದಾರ ಪಟ್ಟಿಯಿಂದ ಹೊರ ತೆಗೆದಿದ್ದಾರೆ. ಅಂದರೆ ಹತ್ತತ್ರ 7.86% ಮತದಾರ ಪಟ್ಟಿಯಿಂದ ಹೊರಗೆ ತೆಗೆದಿದ್ದಾರೆ. ಛತ್ತೀಸ್ಗಢದಲ್ಲಿ 2.12 ಕೋಟಿ ಮತದಾರರಿದ್ದರು SIRಗಿಂತ ಮುಂಚೆ. SIR ನಂತರ 1.87 ಕೋಟಿ ಮತದಾರರು ಉಳ್ಕೊಂಡ್ರು. ಅಂದರೆ SIR ಮೂಲಕ 28.44 ಲಕ್ಷ ಮತದಾರನ ತೆಗೆದುಹಾಕಿದ್ದಾರೆ. ಹತ್ತತ್ರ 13.39% ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ರಾಜಸ್ಥಾನದಲ್ಲಿ SIRಗಿಂತ ಮುಂಚೆ 5.47 ಕೋಟಿ ಮತದಾರರಿದ್ದರು. SIR ನಂತರ 5.16 ಕೋಟಿ ಮತದಾರರು ಉಳ್ಕೊಂಡ್ರು. SIR ಮೂಲಕ 44.20 ಲಕ್ಷ ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಅಂದರೆ ಸುಮಾರು
8.1% ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಅಂದರೆ ಸರಾಸರಿ 10-12% ಮತದಾರನ ಪಟ್ಟಿಯಿಂದ ತೆಗೆದುಹಾಕ್ತಾ ಇದ್ದಾರೆ. ಇದು ಒಂದು ರೀತಿ ಸಾಮೂಹಿಕವಾಗಿ ಮತದಾರರನ್ನ ಪಟ್ಟಿಯಿಂದ ಹೊರತಳ್ಳುವಿಕೆ ಅಂತ ನಾವು SIRನ ಕರಿಬೇಕಾಗತ್ತೆ. ಇದು ಸ್ಪೆಷಲ್ SIR ಅಂತಂದರೆ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಲ್ಲ, ಇದು ವಿಶೇಷ ಸಮಗ್ರ ಹೊರತಳ್ಳುವಿಕೆ ಅಂತ ನಾವು ಹೇಳಬೇಕಾಗತ್ತೆ. ಈ SIRನ ಈ ರೀತಿಯಾಗಿ ಮತದಾರನ ಹೊರತಳ್ತಿರೋದನ್ನು ನೋಡಿದ್ರೆ ವಿಶೇಷವಾಗಿ ಸಮಗ್ರವಾಗಿ ಹೊರತಳ್ಳುವಿಕೆ ಅಂತ SIRನ ಕರಿಬೇಕಾಗುತ್ತೆ. ಅಂದರೆ ಇದುವರೆಗೂ ನಾವು ಮತದಾರನ ಅಂದರೆ ಮತದಾರರ ಪಟ್ಟಿ ಅಂತಂದರೆ ಯಾವುದೇ ಅರ್ಹ ಮತದಾರ ಪಟ್ಟಿಯಿಂದ ಹೊರಗುಳಿಬಾರದು. ಮತದಾನ ಮಾಡುವುದು ಪ್ರತಿಯೊಬ್ಬ ನಾಗರಿಕ ಹಕ್ಕು, ಅವರ ಕರ್ತವ್ಯ ಅಂತ ನಾವು ಕರಿತಾ ಇದ್ವಿ. ಆದರೆ ಈಗ ಅವರ ಕರ್ತವ್ಯದಿಂದ ಕಸ್ಕೊಳ್ಳಾಗ್ತಾ ಇದೆ, ಕರ್ತವ್ಯದಿಂದ ವಿಮುಖರಾಗಿ ಮಾಡ್ತಾ ಇದೆ, ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಾಗ್ತಾ ಇದೆ. ಇದು ಮೊದಲನೇದು. ಹಾಗೂ SIR ಏತಕ್ಕೆ ಒಂದು ಕಾನೂನು ಬಾಹಿರ ಅಂತಂದರೆ, ಈ ಮುಂದಿನ ದಿನಗಳಲ್ಲಿ SIR ಅಡಿಯಲ್ಲಿ ಬರದೇ ಹೋದರೆ, SIR ಪಟ್ಟಿಯಲ್ಲಿ ನೀವು ಒಳಗೊಳ್ಳದೆ ಹೋದರೆ ನಿಮ್ಮನ್ನು ಕಲ್ಯಾಣ ಯೋಜನೆಗಳಿಂದ ನೀವು ವಿಮುಖರಾಗ್ತೀರಿ. ನೀವು ಯಾವುದೇ ಒಂದು ರೀತಿಯ ಕಲ್ಯಾಣ ಯೋಜನೆಗಳು ಇರ್ತಾವಲ್ಲ, ಸರ್ಕಾರದ ವೆಲ್ಫೇರ್ ಸ್ಕೀಮ್ ಇರ್ತಾವಲ್ಲ, ವೆಲ್ಫೇರ್ ಸ್ಕೀಮ್ಗೆ ನೀವು ಅರ್ಹರಾಗೋದಿಲ್ಲ ಎನ್ನುವಂಥ ರೂಲ್ಸ್ನ ಮಾಡ್ತಾರೆ. ಈಗಾಗಲೇ ಮಧ್ಯಪ್ರದೇಶದ ಸಚಿವರೊಬ್ಬರು ಅದನ್ನು ಹೇಳಿದ್ದಾರೆ. ನೀವು SIRಲ್ಲಿ ಬರದೇ ಹೋದರೆ ನಿಮಗೆ ಸರ್ಕಾರದ ಯಾವುದೇ ಕಲ್ಯಾಣ ಯೋಜನೆಗಳು ನಿಮಗೆ ಸಿಗೋದಿಲ್ಲ, ಅದಕ್ಕೆ ನೀವು ಅನರ್ಹರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು NRC ರೀತಿ ಪರಿಗಣಿಸ್ತಾರೆ. SIR ಅಡಿಯಲ್ಲಿ ನೀವು ಬರದೇ ಹೋದರೆ ನೀವು ದೇಶದ ನಾಗರಿಕರೇ ಅಲ್ಲ, ಯು ಆರ್ ನಾಟ್ ದ ಸಿಟಿಜನ್ ಆಫ್ ಇಂಡಿಯಾ ಎನ್ನುವಂಥ ದಿನಗಳಿಗೆ ಇದನ್ನು ತೊಗೊಂಡೋಗುತ್ತೆ. ಇದು ಉತ್ಪ್ರೇಕ್ಷೆ ಮಾತಲ್ಲ, ಇದು ಈಗಿನ ಕಳೆದ 12 ವರ್ಷಗಳಲ್ಲಿ ಮೋದಿ ನೇತೃತ್ವ ಸರ್ಕಾರದ ಒಂದು ನಡಾವಳಿಗಳನ್ನು ಅದು ತರ್ತಿರುವಂಥ ಕರಾಳ ಮಸೂದೆಗಳನ್ನು, EWS 10% ಆಗಿರ್ಬೋದು, PMLA ಕಾಯ್ದೆ ಆಗಿರ್ಬೋದು, UAPA ಕಾಯ್ದೆ ಆಗಿರ್ಬೋದು, ಉದಾಹರಣೆಗೆ ಹೇಳ್ತಿರುವಂಥದ್ದು ಈ ಥರದ ಕಾಯ್ದೆಗಳನ್ನು ನೋಡಿದ್ರೆ ಇವರು ಯಾವ ಹಂತಕ್ಕಾದರೂ ಹೋಗ್ತಾರೆ ಅನ್ನೋದಕ್ಕೋಸ್ಕರ ಇನ್ನು ಹೇಳಬೇಕಾಗತ್ತೆ. ಮತ್ತೆ ಹೇಳ್ತಾ ಇದ್ದೀವಿ, SIR ಅಡಿಯಲ್ಲಿ ನೀವು ಬರದೇ ಹೋದರೆ ನೀವು ನಾಗರಿಕರಲ್ಲ ಎನ್ನುವಂಥ ದಿನಗಳಿಗೆ ನಾವು ತಲುಪಬೇಕಾಗತ್ತೆ. ಹೀಗಾಗಿ ಈ SIR ಎನ್ನುವಂಥದ್ದನ್ನು ಯಾತಕ್ಕೆ ವಿರೋಧಿಸ್ಬೇಕಂದ್ರೆ ಈ ಎಲ್ಲ ಕಾರಣಗಳಿಗೆ, ಮತ್ತು 7.5 ಕೋಟಿ ಮತದಾರರನ್ನು ಏಕಾಏಕಿ ಹೊರಗಾಗ್ತಾರೆ 11 ದಾಖಲೆಗಳನ್ನು ನೆಪದಲ್ಲಿ ಅಂತಂದರೆ ನೀವು ಇದನ್ನು ಯಾವ ರೀತಿ ಅರ್ಥೈಸ್ಕೊಳ್ತೀರಿ? ಮತ್ತು ಪಶ್ಚಿಮ ಬಂಗಾಳದ ಉದಾಹರಣೆ ಅಂತಂದರೆ ಅನೇಕರ ಬಳಿ ಆ ದಾಖಲೆಗಳಿದ್ದು, ಇವರೆಲ್ಲ 11 ದಾಖಲೆಗಳು ಏನು ಪಟ್ಟಿ ಮಾಡಿದ್ರಲ್ಲ, ಆದರೆ ಒಂದು ವೇಳೆ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಜನನ ಪ್ರಮಾಣ ಪತ್ರ ಆಗಿರ್ಬೋದು, ಅಥವಾ ಭೂಮಿ ಕಾಯ್ದೆ, ಭೂಮಿ ಆಸ್ತಿ ಕಾಯ್ದೆ ಆಗಿರ್ಬೋದು, ಅರಣ್ಯ ಹಕ್ಕು ಕಾಯ್ದೆ, ಏನು ಪಟ್ಟಿ ಮಾಡಿದ್ದಾರೆ, ಅಥವಾ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಅನೇಕ ರೀತಿಯ ಜನಸಂಖ್ಯೆಯ ಬಳಿ ಅವೆಲ್ಲ ದಾಖಲೆಗಳು ಇದ್ದರೂ ಸಹ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಅಂತಂದರೆ ಇದು ಒಂದು ಯೋಜಿತವಾಗಿ ಉದ್ದೇಶಪೂರ್ವಕವಾಗಿ ಮತದಾರನ ಹೊರಗಿಟ್ಟಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಇದು ಉತ್ಪ್ರೇಕ್ಷೆ ಅಲ್ಲ ಅಂತ ಯಾಕೆ ಹೇಳ್ಬೇಕಂದ್ರೆ, ಮತ್ತೆ ನೀವು ಪಶ್ಚಿಮ ಬಂಗಾಳ ಉದಾಹರಣೆ ತಗೊಳ್ಬೇಕಾದ್ರೆ ಏನು TMC ಮತದಾರರಂತೇನು ಪರಿಗಣಿಸಲ್ಪಡ್ತಾ ಇದ್ರು, ಅಂದರೆ ಉತ್ತರ ಪಶ್ಚಿಮ ಬಂಗಾಳ ಅಥವಾ ಮಾಲ್ಡಾ ಎನ್ನುವಂಥ ಪ್ರದೇಶ ಆಗಿರ್ಬೋದು, ಅಥವಾ ಮುರ್ಷಿದಾಬಾದ್ ಆಗಿರ್ಬೋದು, ಅಥವಾ 24 ಪರಗಣ ಅಂತ ಏನಂತ ಕರಿತಾ ಇದ್ದಾರೆ, ಅಥವಾ ಉತ್ತರ ಕೋಲ್ಕತ್ತಾ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲೆಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿದ್ದಾರೆ ಅವರೆಲ್ಲರೂ SIR ಕಾರಣಕ್ಕೆ ಮತದಾರ ಪಟ್ಟಿಯಿಂದ ಹೊರಗಾಕಲ್ಪಟ್ಟಿದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಗುರುತಿಸ್ಬಿಟ್ಟು ಯಾರ್ಯಾರು ವಿರೋಧ ಪಕ್ಷಗಳಿಗೆ ಮತದಾರರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಮಾಡಿಬಿಟ್ಟು ಅವರೆಲ್ಲರನ್ನು SIR ಪಟ್ಟಿಯಿಂದ ಹೊರಗಾಗ್ತಿರೋದನ್ನು ಕೂಡ ಇದನ್ನು ಕಾಣ್ತಾ ಇದ್ದೀವಿ. ಮತ್ತು ಮತ್ತೊಂದು ಕುತೂಹಲಕರ ಅಂಕಿಅಂಶ ಅಂತಂದರೆ 2024 ಲೋಕಸಭಾ ಚುನಾವಣೆಯಲ್ಲಿ TMC ಪಕ್ಷ ಮತ್ತು ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷ ಮತ್ತು BJP ನಡುವೆ ಗೆಲುವಿನ ನಂತರ 42 ಲಕ್ಷ ಇತ್ತು. ಅಂದರೆ 42 ಲಕ್ಷಗಳ ಮತಗಳು TMCಗೆ ಹೆಚ್ಚುವರಿಯಾಗಿ ಬಂದಿದ್ದು. ಆದರೆ ಈ ಬಾರಿ 90 ಲಕ್ಷ ಮತದಾರರನ್ನು ಹೊರಗಾಕಿದ್ದಾರೆ. ಅದರಲ್ಲಿಯೂ TMC ಮತದಾರರೇ ಜಾಸ್ತಿ, ಅದರಲ್ಲಿ ಮುಸ್ಲಿಂ ಮತದಾರರೇ ಜಾಸ್ತಿ, ಅದರಲ್ಲಿ ಮಹಿಳಾ ಮತದಾರರೇ ಜಾಸ್ತಿ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಈ ಬಾರಿ ಚುನಾವಣೆಯಲ್ಲಿ TMC ಮತ್ತು BJP ನಡುವಿನ ಗೆಲುವಿನ ಮತಗಳ ಅಂತರ 90 ಲಕ್ಷ ಇರಬೇಕಾಗತ್ತೆ. ಇಲ್ಲದೆ ಹೋದರೆ BJPಗೆ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಯಾಕಂದರೆ TMC ಮತದಾರರು ಹೊರಗೋಗಿದ್ದಾರೆ, BJP ಮತದಾರರು ಒಳಗೆ ಬಂದಿದ್ದಾರೆ. ಹೀಗಾಗಿ BJPಗೆ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅಂತ ಈ ಅಂಕಿಅಂಶಗಳ ಮೂಲಕ ಹೇಳಬೇಕಾಗತ್ತೆ. ಮತ್ತು ಒಂದು ಬಂದಂಥ ಆರೋಪವನ್ನು ನಾವು ಹೇಳೋದಾದರೆ, ಸುಪ್ರೀಂ ಕೋರ್ಟ್ಗೆ ಇದನ್ನು ಆರೋಪ ಸಲ್ಲಿಸಿದರು. ಒಂದು ಕ್ಷೇತ್ರದಲ್ಲಿ ಫಾರ್ಮ್ 6 ಅಂತ ಏನು ಕರಿತಾ ಇದೀವಿ. ಫಾರ್ಮ್ 6 ಅಂತಂದರೆ ಯಾರ್ಯಾರು ಬಿಟ್ಟೋಗಿರೋ ಮತದಾರರನ್ನ ಮರಳಿ ಸೇರ್ಪಡಿಸುವಂಥದ್ದು, ಡಿಲೀಟ್ ಆಗಿರೋ ಮತದಾರನ ಮರಳಿ ಸೇರ್ಪಡಿಸಿರುವಂಥದ್ದು. ಆ ಮತದಾರರನ್ನ 1 ಗಂಟೆಯಲ್ಲಿ 30,000 ಫಾರ್ಮ್ 6ನ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಕೂಡ ಬಂದಿದೆ. ಅಂದರೆ
ಇಲ್ಲಿ ಯಾವ ರೀತಿಯಂತ ಒಂದು ಕಾರ್ಯತಂತ್ರ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ತಮಗೆ ವಿರೋಧವಾಗಿರುವಂಥ ವಿರೋಧ ಪಕ್ಷಗಳಿಗೆ ಫೇವರ್ ಆಗಿರುವಂಥ ಮತದಾರರನ್ನ ಫಾರ್ಮ್ 7 ಹೆಸರಲ್ಲಿ ಡಿಲೀಟ್ ಮಾಡಲಾಗ್ತಾ ಇದೆ ಮತ್ತು ತಮಗೆ ಬೇಕಾದಂಥ ಮತದಾರರನ್ನ ಫಾರ್ಮ್ 6 ಹೆಸರಲ್ಲಿ ಸೇರಿಸಲಾಗ್ತಾ ಇದೆ ಅನ್ನುವಂಥ ಆರೋಪಗಳಿದ್ದಾವೆ. ಆರೋಪ ಉತ್ಪ್ರೇಕ್ಷೆಯಲ್ಲ, ಸುಳ್ಳಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಸೂಕ್ತ ನಿಷ್ಪಕ್ಷಪಾತ ತನಿಖೆ ನಡೆದರೆ ಇದು ಎಲ್ಲ ಒಂದು ಈ ಹಗರಣ ಬಯಲು ಬರುತ್ತೆ. ಅದರ ತನಿಖೆ ನಡೆಸುವವರು ಯಾರು ಎನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟು ಈ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದೆ ಮತ್ತು ತನಿಖೆಗೆ ಅವಕಾಶ ಕೊಡ್ತಾ ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ SIR ವಿರೋಧಿಸಬೇಕಾಗುತ್ತೆ. ಮತ್ತು ಭಾಳ ಮುಖ್ಯವಾಗಿ ಇದು ಇಲ್ಲಿ ಇವರು ಅನುಸರಿಸ್ತಿರುವಂಥ ಮಾರ್ಗ ಇದೆಯಲ್ಲ, ವಿಧಾನ ಇದೆಯಲ್ಲ, SIR ಅನ್ನು ನಡೆಸುವಂತಹ ವಿಧಾನ ಇದೆಯಲ್ಲ, ಇದುವರೆಗೂ IR ಅಂತ ಇತ್ತು, ಇಂಟೆನ್ಸಿವ್ ರಿವ್ಯೂ ಅಂತಿತ್ತು, ಅಂದರೆ ತೀವ್ರವಾದ ಪರಿಷ್ಕರಣೆ ಮಾಡ್ತಾ ಇದ್ರು. ಇಲ್ಲಾಂದರೆ ಸಮ್ಮರಿ ರಿವ್ಯೂ ಅಂತಿತ್ತು, ಸಾರಾಂಶ ಪರಿಷ್ಕರಣೆ ಮಾಡ್ತಾ ಇದ್ರು. ಅಂದರೆ ವಿಶೇಷ ಎನ್ನುವಂಥ ಪರಿಷ್ಕರಣೆ ಮಾಡ್ತಿಲ್ಲ ಅಂತ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ. ಮತ್ತು ಇವರು ಈ SIR ಹೆಸರಲ್ಲಿ ಮಾಡ್ತಿರುವಂಥದ್ದು ನೋಡಿ, 2002ರ ಮತದಾರರ ಪಟ್ಟಿಯನ್ನು ಮತ್ತು 2025ರ ಮತದಾರರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡ್ತಾರೆ. 2002ರಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಮತದಾನ ಮಾಡ್ತಾ ಇದ್ರಿ ಆ ಕ್ಷೇತ್ರ ಮತ್ತು 2025ರ ಹೊತ್ತಿಗೆ ನೀವು ಕ್ಷೇತ್ರ ಬದಲಾವಣೆ ಮಾಡಿದ್ರೆ ಈ ಕ್ಷೇತ್ರದಲ್ಲಿರುವಂಥ 2 ಮತದಾರರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡ್ತಾರೆ. ಅವೆರಡರ ನಡುವೆ ಇವ್ರೇನು ಕರೀತಾರೆ ಲಾಜಿಕ್ ಡಿಸ್ಕ್ರಿಪೆನ್ಸಿ, ಅಂದರೆ ತಾರ್ಕಿಕ ವ್ಯತ್ಯಾಸಗಳಂತ ಇವರು ಹೊಸದಾಗಿ ಕರಿತಾ ಇದ್ದಾರೆ. ಲಾಜಿಕ್ ಡಿಸ್ಕ್ರಿಪೆನ್ಸಿ ಅಥವಾ ತಾರ್ಕಿಕ ವ್ಯತ್ಯಾಸ ಕಂಡು ಬಂದುಬಿಟ್ರೆ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಾಗ್ತಾ ಇದ್ದಾರೆ. ಏನಿದು ಲಾಜಿಕ್ ಡಿಸ್ಕ್ರಿಪೆನ್ಸಿ ಅಂತ ತಾರ್ಕಿಕ ವ್ಯತ್ಯಾಸ ಅಂತಂದರೆ, ಉದಾಹರಣೆಗೆ ನನ್ನ ಹೆಸರು B ಶ್ರೀಪಾದ್ ಅಂತ ಇತ್ತು 2002ರ ಮತದಾರರ ಪಟ್ಟಿಯಲ್ಲಿ, ಅದು 2025ರ ಮತದಾರರ ಪಟ್ಟಿಯಲ್ಲಿ ಶ್ರೀಪಾದ್ B ಅಂತ ಆದರೆ ನನ್ನ ಮತದಾರರ ಪಟ್ಟಿಯಿಂದ ಹೊರಗಾಗ್ತಾರೆ. ಅಥವಾ 2002ರ ಮತದಾರರ ಪಟ್ಟಿಯಲ್ಲಿ ಅನಿಲ್ ಕುಮಾರ್ ಅಂತ ಹೆಸರಿತ್ತು, 2025ರ ಮತದಾರರ ಪಟ್ಟಿಯಲ್ಲಿ ಅನಿಲ್ ಕುಮಾರ RA ಅಂತ ಬಂದರೆ ಕಡೆಗೆ ತಮ್ಮ ಹೆಸರಿನ ಕಡೆಗೆ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಾಗ್ತಾರೆ. ಅಂದರೆ ಸ್ಪೆಲ್ಲಿಂಗ್ನಲ್ಲಿ ವ್ಯತ್ಯಾಸ ಆದರೆ ಮತದಾರರ ಪಟ್ಟಿಯಿಂದ ಹೊರಗಾಗ್ತಾರೆ. ಅಥವಾ ತಂದೆ ತಾಯಿಯವರ ಹೆಸರುಗಳಲ್ಲಿ ವ್ಯತ್ಯಾಸ ಆದರೆ ಮತದಾರರ ಪಟ್ಟಿಯಿಂದ ಹೊರಗಾಗ್ತಾರೆ. ಅಥವಾ ಮಹಿಳೆಯರು ಅತಿ ಹೆಚ್ಚಿನ ಸಂತ್ರಸ್ತರು. ಯಾಕಂತಂದರೆ ಮದುವೆ ಆಗಿಬಿಟ್ಟು ತವರು ಮನೆ ತೊರೆದು ಗಂಡನ ಮನೆಗೆ ಬಂದಾಗ ತವ್ರ ಮನೆಯಲ್ಲಿ ಒಂದು ರೀತಿಯ ಹೆಸರಿರುತ್ತೆ, ಗಂಡನ ಮನೆಗೆ ಬಂದು ಒಂದು ರೀತಿಯ ಹೆಸರಿರುತ್ತೆ, ಅವರೆಲ್ಲರೂ ಮತದಾರ ಪಟ್ಟಿಯಿಂದ ಹೊರಗೋಗ್ತಾರೆ. ಕೂಲಿ ಕಾರ್ಮಿಕರು ಏನು ವಲಸೆ ಬರ್ತಾರೆ ಅವರ ಹೆಸರುಗಳು ಬದಲಾಗ್ತವೆ, ಅವರು ವೋಟರ್ ಲಿಸ್ಟ್ ಬದಲಾಗುತ್ತೆ, ಅವರು ಸಹ ಮತದಾರ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ. ಮತ್ತು ಅನೇಕ ರೀತಿಯ ಆದಿವಾಸಿಗಳು ಅಲೆಮಾರಿಗಳು ಬರೀ ಇವರು ಹೇಳುವಂಥ 11 ಡಾಕ್ಯುಮೆಂಟ್ ಇರೋದಿಲ್ಲ, ಅವರು ಸಹ ಮತದಾರ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ. ಇವೆಲ್ಲವೂ ಬಹಳ ಅಪಾಯಕಾರಿ ಅನ್ನುವ ಕಾರಣಕ್ಕೂ ಇವೆಲ್ಲವೂ ಉದ್ದೇಶಪೂರ್ವಕವಾಗಿ ಮತದಾರ ಪಟ್ಟಿಯಿಂದ ಹೊರಗಾಕುವಂಥದ್ದು ಅನ್ನುವಂಥದ್ದರ ಕಾರಣಕ್ಕೋಸ್ಕರ ನಾವು ಇದರ ಬಗ್ಗೆ ಪದೇ ಪದೇ ಮಾತನಾಡಬೇಕಾಗುತ್ತೆ. ಮತ್ತು ನಿಮಗೆ ನಿಮ್ಮ ಅಹವಾಲನ್ನು ಸಲ್ಲಿಸೋದಕ್ಕೆ, ನಿಮ್ಮ ಒಂದು ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಕೂಡ ಅವಕಾಶ ಕೊಡದ ರೀತಿಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಒಳಗೊಂಡಂತೆ ಅನೇಕ ರಾಜ್ಯಗಳಲ್ಲಿ SIR ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ತರಾತುರಿಯಲ್ಲಿ ಇನ್ನೂ ಏಪ್ರಿಲ್ 23 ಮತ್ತು 29ರಲ್ಲಿ ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ SIR ನಡೆಸಿರುವಂಥ ಅಗತ್ಯ ಅನ್ನುವಂಥ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇಲ್ಲ, ಯಾರೂ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಒಂದು ದೀರ್ಘವಾಗಿ ಮತ್ತು ಸಾಕಷ್ಟು ಕಾಲಾವಕಾಶ ಕೊಟ್ಬಿಟ್ಟು SIRನ ನಡೆಸಬೇಕಾಗ್ತಾ ಇತ್ತು. ಆದರೆ ಆ ರೀತಿಯ ಯಾವುದೇ ಒಂದು ಅವಕಾಶ ಕೊಡದೇ SIRನ ನಡೆಸ್ತಿರೋದು ಕೂಡ ಅನೇಕ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತದೆ. ಅದೇ ಪದೇ ಪದೇ ಹೇಳ್ತಿರುವಂಥದ್ದು, ಯಾತಕ್ಕೋಸ್ಕರ ಮತದಾರರ ಪಟ್ಟಿಯಿಂದ ವಂಚಿಸಲಾಗ್ತಾ ಇದೆ, ಇದಕ್ಕೆ ಕಾರಣಗಳೇನು ಅಂತ ನಾವು ಕೇಳಬೇಕಾದ್ರೆ ಮರಳಿ SIRನ್ನು ವಿರೋಧಿಸಬೇಕಾಗತ್ತೆ, ಆ ಹಂತಕ್ಕೆ ಆ ವ್ಯವಸ್ಥೆಗೆ ತಲುಪಬೇಕಾಗತ್ತೆ. ಮತ್ತು ಭಾಳ ಮುಖ್ಯವಾಗಿ ಕೇರಳದಲ್ಲಿ ಇದಕ್ಕೆ ಪರಿಹಾರವಾಗಿ ಕೇರಳದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೇರಳ ಸರ್ಕಾರವೇ ಅವ್ರಿಗೊಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದೆ ಮತ್ತು ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಅಂದರೆ ತಾತ್ಕಾಲಿಕವಾಗಿ ನೀವು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಒಂದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದೆ ಮತ್ತು ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಅದನ್ನಾದರೂ ಎಲ್ಲ ರಾಜ್ಯ ಸರ್ಕಾರಗಳು ಪಾಲಿಸ್ತೀರಿ SIR ಸಂದರ್ಭದಲ್ಲಿ ಅಂತ ನಾವು ಕೇಳಬೇಕಾಗುತ್ತೆ. ಮತ್ತು ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ, ಇನ್ನೂ ಕರ್ನಾಟಕದಲ್ಲಿ ಮ್ಯಾಪಿಂಗ್ ಮಾಡಿದ್ದಾರೆ, SIR ಪೂರ್ವದ ಒಂದು ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ, ಮ್ಯಾಪಿಂಗ್ ಶುರು ಮಾಡಿದ್ದಾರೆ. ಆದರೆ SIR ದಿನಾಂಕವನ್ನು ಘೋಷಣೆ ಮಾಡಿಲ್ಲ. ಬಹುಶಃ ಈಗ ನಡೀತಿರುವಂಥ ಪಂಚರಾಜ್ಯ ಚುನಾವಣೆಗಳು ನಡೀತಾ ಇದ್ದಾವೆ. ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣೆಗಳ ಫಲಿತಾಂಶದ ನಂತರ ಬಹುಶಃ ಅಧಿಕೃತವಾಗಿ ಕರ್ನಾಟಕವನ್ನು ಒಳಗೊಂಡಂತೆ ಇತರ ರಾಜ್ಯಗಳಲ್ಲಿ SIR ನಡೆಸುವ ಒಂದು ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆಗಳಿದ್ದಾವೆ. ಇದಕ್ಕೋಸ್ಕರ ಕರ್ನಾಟಕ ರಾಜ್ಯ ಯಾವ ರೀತಿಯಲ್ಲಿ ಪೂರ್ವ ತಯಾರಿ ಮಾಡಿಕೊಂಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಯಾಕಂದರೆ ಇದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಒಂದು ಗಂಭೀರವೇ ಅದರ ಒಂದು ಸೀರಿಯಸ್ನೆಸ್ ಅಂತ ಏನು ಕರಿತಾ ಇದ್ದೀವಿ, ಅದರ ಒಂದು ಗಂಭೀರತೆ ಅರ್ಥವಾದಂತಿಲ್ಲ. ಯಾಕಂದರೆ ಅವರು ಯಾವುದೇ ರೀತಿಯಲ್ಲಿ ಎಸ್ಪೆಷಲಿ ಇಲ್ಲಿ SIR ಪ್ರಕ್ರಿಯೆಯಲ್ಲಿ 2 ರೀತಿಯ
ಕೆಟಗರಿಯನ್ನು ಮಾಡಲಾಗುತ್ತೆ. ಒಂದು BLOಗಳು ಬ್ಲಾಕ್ ಲೆವೆಲ್ ಆಫೀಸರ್ಸ್, ಇವರು ಚುನಾವಣಾ ಆಯೋಗದಿಂದ ನೇಮಕ ಮಾಡಲ್ಪಟ್ಟಿರ್ತಾರೆ. ಇವರನ್ನು ಅಂಗನವಾಡಿ ಅಥವಾ ಶಿಕ್ಷಕರನ್ನು BLO ಆಗಿ ಆಯ್ಕೆ ಮಾಡಲಾಗುತ್ತೆ. ಇನ್ನೊಂದು BLA ಬೂತ್ ಲೆವೆಲ್ ಏಜೆಂಟ್ಸ್, ಇವರು ಪಕ್ಷದಿಂದ ನೇಮಕವಾಗಿರ್ತಾರೆ. ಒಂದು ಚುನಾವಣಾ ಆಯೋಗದಿಂದ ನೇಮಕ ಆಗಿರುವಂಥ BLOಗಳು ಮತ್ತು ಆಯಾ ಪಕ್ಷದಿಂದ ನೇಮಕವಾದಂಥ BLAಗಳು ಬೂತ್ ಲೆವೆಲ್ ಏಜೆಂಟ್ಸ್, ಇವರಿಬ್ಬರ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇವರು ಪ್ರತಿಯೊಂದು ಬೂತ್ ಲೆವೆಲಲ್ಲಿ, ಪ್ರತಿಯೊಂದು ಬ್ಲಾಕ್ ಲೆವೆಲಲ್ಲಿ ಮತದಾರರ ಪಟ್ಟಿಯನ್ನು ಇಟ್ಕೊಂಡ್ಬಿಟ್ಟು ಆ 1-to-1 ಮ್ಯಾಚ್ ಮಾಡಿಸ್ಬೇಕಾಗುತ್ತೆ. ಎಲ್ಲೆಲ್ಲಿ ಈ ಲಾಜಿಕ್ ಡಿಸ್ಕ್ರಿಪೆನ್ಸಿ ಅಂತ ಕರಿತಾ ಇದ್ದಾರೆ, ತಾರ್ಕಿಕ ವ್ಯತ್ಯಾಸ ಅಂತ ಕರಿತಾ ಇದ್ದಾರೆ, ಆ ತಾರ್ಕಿಕ ವ್ಯತ್ಯಾಸವನ್ನು ಸರಿಪಡಿಸ್ಬೇಕಾಗತ್ತೆ. ಈ ಜವಾಬ್ದಾರಿ BLOಗಳಿಗೆ ಅವರ ಕರ್ತವ್ಯದ ಆಧಾರದಲ್ಲಿರುತ್ತೆ, BLAಗಳಿಗೆ ಅವರ ಒಂದು ಪಕ್ಷದ ಜವಾಬ್ದಾರಿ ಆಧಾರದಲ್ಲಿರುತ್ತೆ. ಇವರಿಬ್ಬರ ಮೇಲೆ ಅತಿ ಹೆಚ್ಚಿನ ಹೊಣೆಗಾರಿಕೆ ಇರುತ್ತೆ. ಆದರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಏನಿದೆ, ತನ್ನ BLAಗಳಿಗೆ ಈ ಸೂಕ್ತ ತರಬೇತಿ ಕೊಡ್ತಾ ಇದೆಯೋ, ಅಥವಾ ಇಲ್ಲಿ ಇರುವಂತಹ 224 ಕ್ಷೇತ್ರಗಳಲ್ಲಿ ಬರುವಂತಹ ಬೂತ್ ಲೆವೆಲ್ ಇರುವಂತಹ ಏಜೆಂಟ್ಗಳನ್ನ ಗುರುತಿಸಿದಾರೋ, ಏಜೆಂಟ್ಗಳಿಗೆ SIR ಕುರಿತಂತೆ ತರಬೇತಿ ಕೊಟ್ಟಿದ್ದಾರೆ ಅಂತ ವಿವರವಾಗಿ ತಿಳ್ಕೊಂಡ್ರೆ ಯಾವುದೇ ರೀತಿಯಂಥ ಒಂದು ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇಲ್ಲ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ SIRಗೆ ಹೋದರೆ ಮತ್ತೆ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಆದಂತೆ ಅಥವಾ ಪಶ್ಚಿಮ ಬಂಗಾಳದಾದಂತೆ ಅತಿ ಹೆಚ್ಚಿನ ಪ್ರಮಾಣದ ಜನಸಂಖ್ಯೆ ಮತದಾರ ಪಟ್ಟಿಯಿಂದ ಹೊರಗುಳಿಬೇಕಾಗತ್ತೆ. ಅದರಲ್ಲಿ ನಾವು ಆಗ್ಬೋದು, ನೀವು ಆಗ್ಬೋದು. ಯಾಕಂದರೆ ಈ ಲಾಜಿಕ್ ಡಿಸ್ಕ್ರಿಪೆನ್ಸಿ ಅಂತ ಏನು ಕರಿತಾ ಇದ್ದೀವಿ, ತಾರ್ಕಿಕ ವ್ಯತ್ಯಾಸ ಎನ್ನುವಂಥದ್ದು ಬಹಳ ಉತ್ಪ್ರೇಕ್ಷೆ, ಬಹಳ ಒಂದು ಅಮಾನವೀಯ ನೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗತ್ತೆ. ಮತ್ತು SIR ಕುರಿತಂತೆ ವಿರೋಧ ಮಾಡ್ತಲೇ SIR ವಿರೋಧಿಸ್ಬೇಕು. ಯಾಕಂದರೆ ಇದೊಂದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 326ನ ವಿರೋಧ ಮಾಡುತ್ತೆ ಅಂತ ಹೇಳುತ್ತಲೇ SIRನ ವಿರೋಧ ಮಾಡ್ತಲೇ ನೀವು ಮತದಾರರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಡಬೇಕು ಹೊರತಾಗಿ ಮತದಾನ ಮಾಡದಂತೆ ಹೊರತಾಳಬಾರದು ಎನ್ನುವಂಥದ್ದನ್ನು ನಾವು ಪದೇ ಪದೇ ಎಚ್ಚರಿಕೆಯಿಂದ ಇದ್ರ ಕುರಿತಂತೆ ಒಂದು ಆಂದೋಲನ ಪ್ರಾರಂಭ ಮಾಡಲೇಬೇಕಾಗುತ್ತೆ. ಈಗಾಗಲೇ ರಾಜಕೀಯ ಆಂದೋಲನ ಆಗಬೇಕಾಗಿತ್ತು, ಆದರೆ ರಾಜಕೀಯ ಆಂದೋಲನ ಆಗ್ತಾ ಇಲ್ಲ. ಒಂದು ಸಾಮಾಜಿಕ ಆಂದೋಲನ ಆಗಬೇಕಾಗಿತ್ತು, ಸಾಮಾಜಿಕ ಆಂದೋಲನ ಕೂಡ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಮುಂದೆ ಒಂದು ಬಹಳ ದೊಡ್ಡ ಮಟ್ಟದ ಸವಾಲೇನಿದೆ, SIR ಕುರಿತಂತೆ ದೊಡ್ಡ ಸವಾಲಿದೆ. ಈ ಸವಾಲನ್ನು ನಾವು ಎದುರಿಸಬೇಕಾದ್ರೆ ಒಟ್ಟಾಗಿ ಏನೇನು ಸಾಮಾಜಿಕ ಸಂಘಟನೆಗಳಿದ್ದಾವೆ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಮತ್ತೊಂದು ಸೋಷಲ್ ಆಡಿಟಿಂಗ್ ಅಂತ ಹೇಳ್ಬಿಟ್ಟು ದೇವಸಾಯಂ ಅವರ ನಿವೃತ್ತ IAS ಅಧಿಕಾರಿಗಳು ಹೇಳ್ತಿರುವಂಥದ್ದು, ಸೋಷಲ್ ಆಡಿಟಿಂಗ್ ಅಂದರೆ ಗ್ರಾಮ ಸಭೆಗಳನ್ನು ನಡೆಸ್ಬಿಟ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯ ಮಟ್ಟದಲ್ಲಿ ಸಂವಿಧಾನದ 73ರ ತಿದ್ದುಪಡಿಯ ಮೂಲಕ 1982ರಲ್ಲಿ ಜಾರಿಗೊಳಿಸಿದಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ, 3 ಟೈರ್ ವ್ಯವಸ್ಥೆ ಇದೆಯಲ್ಲ, ಅಂದರೆ ಪಂಚಾಯತ್ ರಾಜ್ ಅಥವಾ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಇದೆ. ಆ 3 ಹಂತಗಳ ವ್ಯವಸ್ಥೆಯಲ್ಲಿ ಅಲ್ಲಿ ಸೋಷಲ್ ಆಡಿಟಿಂಗ್ ಮಾಡೋದ್ರ ಮೂಲಕ ಅಲ್ಲಿರುವಂಥ ಜನರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು, ಅಂದರೆ ಮತದಾರರು ತಾವು ಮತದಾರರಂತ ದಾಖಲೆ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಬಿಟ್ಟು ಸೋಷಲ್ ಆಡಿಟಿಂಗ್ ಮೂಲಕ ಈ ಒಂದು ಮತದಾರರ ಪಟ್ಟಿಯನ್ನು ತಯಾರಿಸಬೇಕನ್ನುವಂತಹ ಒಂದು ಹೊಸ ಹಕ್ಕೊತ್ತಾಯವನ್ನು ಕೂಡ ನಾವು ಮುಂದುವರಿಸಬೇಕಾಗತ್ತೆ. ಮತ್ತು ಈ SIR ಅಲ್ಲಿ ಆಗಿರುವಂಥ ದೊಡ್ಡ ಒಂದು ದೋಷ ಅಂತಂದರೆ ನಾವು ಸಾಬೀತುಪಡಿಸ್ಬೇಕು. ಆ್ಯಕ್ಚುಲಿ ಚುನಾವಣಾ ಆಯೋಗದ ಮೇಲೆ ಅಧಿಕ ಒಂದು ಹೊಣೆಗಾರಿಕೆ ಇದೆ. ಚುನಾವಣಾ ಆಯೋಗ ನೀವು ಮತದಾರರು, ನೀವು ಮತದಾನ ಮಾಡೋಕ್ಕೆ ಅರ್ಹರಾಗಿದ್ದೀರಿ, ನೀವು ಅರ್ಹರಾಗಿಲ್ಲ ಅಂತಂದರೆ ನಿಮಗೆ ಏನು ಅನರ್ಹ ಆಗಿದ್ದೀರೋ ಅದಕ್ಕಿರುವಂತಹ ಲೋಪದೋಷಗಳಿದ್ದಾವೆ, ಕೊರತೆಗಳನ್ನು ಸರಿಪಡಿಸ್ಬಿಟ್ಟು ನಿಮ್ಮನ್ನು ನಾವು ಮತದಾರರಾಗಿ ಅರ್ಹಗೊಳಿಸ್ತೀವಿ ಎನ್ನುವಂಥದ್ದು ಚುನಾವಣಾ ಆಯೋಗದ ಮೇಲೆ ಜವಾಬ್ದಾರಿ ಇತ್ತು. ಆದರೆ ಈಗ SIR ಮೂಲಕ ಆ ಜವಾಬ್ದಾರಿ ಮತದಾರರ ಮೇಲೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ. ಇಲ್ಲಿ ಮತದಾರರು ತಾವು ಮತದಾರರು ಮಾಡಲಿಕ್ಕೆ ಅರ್ಹರು ಅಂತ ಮತದಾರ ಪಟ್ಟಿಯಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ಸಾಬೀತುಪಡಿಸುವುದು ಈ ಮತದಾರರ ಮೇಲೆ ಬಿಟ್ಟಿದೆ, ಇಲ್ಲಿನ ನಾಗರಿಕರ ಮೇಲೆ ಬಿದ್ದಿರುವಂಥದ್ದೇ ಈ SIR ಮೂಲಕ ಇರುವಂಥ ದೊಡ್ಡ ಸಮಸ್ಯೆ. ಯಾಕೆ ಅಂತಂದರೆ ಇವರು ಕೇಳಿರುವಂಥ 11 ದಾಖಲೆಗಳನ್ನು ಅವರು ಒಪ್ಪದೇ ಹೋದರೆ ಅದರಲ್ಲಿ ಏನಾದರೂ ಒಂದು ಸಣ್ಣ ಮಟ್ಟದ ಲೋಪವನ್ನು ಪರಿಗಣಿಸಿದರೆ ನಾವು ಮತದಾರ ಪಟ್ಟಿಯಿಂದ ಹೊರಗೆ ಹೋಗ್ತೀವಿ. ಹೀಗಾಗಿ ಇದು ನಾನು ಮತದಾರ ಎನ್ನು ದಾಖಲೆ ಒಂದು ಸಾಬೀತುಪಡಿಸುವ ಇರುವಂಥ ದೊಡ್ಡ ಜವಾಬ್ದಾರಿ ಇದೆಯಲ್ಲ, ತುಂಬ ಕಷ್ಟಕರವಾಗಿರುವಂಥದ್ದು. ಹೀಗಾಗಿ SIR ವಿರೋಧ ಮಾಡೋದಕ್ಕೆ ಇದು ಕೂಡ ಒಂದು ಬಹುಮುಖ್ಯ ಕಾರಣ. ಮತ್ತು ಯಾರು ಮತದಾರರ ಪರಿಷ್ಕರಣೆಯನ್ನು ವಿರೋಧ ಮಾಡ್ತಾ
ಇಲ್ಲ. ಮತದಾರ ಪರಿಷ್ಕರಣೆ ಆಗಲೇಬೇಕು. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಗಡಿ ಭಾಗದಲ್ಲಿರುವಂತಹ ಮತದಾರರಂತೆ ಅವ್ರು ಹೇಳ್ತಾ ಇದ್ದಾರೆ, ಏನೋ ಒಂದು ಭಾಷೆ ಬಳಸ್ತಾ ಇದ್ದಾರೆ, ನುಸುಳುಕೋರರು, ಗುಸ್ಪತಿ ಅಂತ ಒಂದು ಅವೈಜ್ಞಾನಿಕವಾದಂಥ ಅಮಾನವೀಯ ಭಾಷೆ ಬಳಸ್ತಾ ಇದ್ದಾರೆ. ಆಗಲಿ, ಏನು ಪಕ್ಕದ ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಅವರು ನಿಜಕ್ಕೂ ಅಕ್ರಮ ವಲಸಿಗರಾದರೆ ನಿಜಕ್ಕೂ ಅವ್ರ ಮತದಾರರಾಗಲಿಕ್ಕೆ ಅರ್ಹತೆ ಇಲ್ಲ. ಆದರೆ ಅಕ್ರಮ ವಲಸಿಗಾರಂತ ಗುರುತಿಸುವುದಕ್ಕೆ ಇವರು ಅಳಿಸ್ಕೊಳ್ಳುತ್ತಿರುವಂಥ ಮಾನದಂಡಗಳಿದಾವಲ್ಲ, ಇದು ಪ್ರಶ್ನಾರ್ಹವಾಗಿದ್ದಾವೆ. ಹಾಗೆ ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿರುವ 91 ಲಕ್ಷ ಜನಸಂಖ್ಯೆಯನ್ನು ತೆಗೆದುಹಾಕಿದರೆ ಅದರಲ್ಲಿ ತೀರಿಕೊಂಡಿರೋ ಮತದಾರ ಇರ್ಬೋದು, ಸತ್ತು ಹೋಗಿರ್ಬೋದು, ನಿಧನರಾಗಿರ್ಬೋದು. ನಿಧನ ಆಗಿರೋ ಜನಸಂಖ್ಯೆ ಎಷ್ಟಿದೆ? ಒಂದು 10 ಲಕ್ಷ ಇರ್ಬೋದು. ಆದರೆ ಮಿಕ್ಕಂತೆ 80 ಲಕ್ಷ ಜನಸಂಖ್ಯೆ ಯಾರು? ಅದರಲ್ಲಿ ಜಾಗ ಬದಲಿಸ್ತಿರುವಂಥವ್ರು, ಕಾನ್ಸ್ಟಿಟ್ಯೂಷನ್ ಬದಲಿಸ್ತಿರೋ ಜನಸಂಖ್ಯೆ ಎಷ್ಟಿರ್ಬೋದು? 12%, 10%. ಆದರೆ 90 ಲಕ್ಷ ಜನಸಂಖ್ಯೆ ನೀವು ಮತದಾನ ಮಾಡೋದಕ್ಕೆ ಅನರ್ಹರಾಗಿದೆ ಅಂತಂದರೆ ಇದರ ಒಂದು 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 ಕಾನ್ಸ್ಟಿಟ್ಯೂಷನಲ್ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ನ ಒಂದು ಪ್ರಕ್ರಿಯೆ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಾರಣಗಳಿಗೆ ನಾವು SIR ಬಗ್ಗೆ ಭಾಳ ಎಚ್ಚರಿಕೆಯಿಂದ ಅದನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಬಂದಾಗ ಮುಖಾಮುಖಿ ಆಗಬೇಕಾಗುತ್ತೆ. ಮತ್ತು ನಮ್ಮ ಪಾರ್ಟಿಕಲ್ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, SIR ವಿರೋಧ, SIRನ ರದ್ದುಪಡಿಸಿ ಅನ್ನುವಂಥದ್ದನ್ನು ನಾವು ಸತತವಾಗಿ ಹೇಳ್ತಾನೆ ಇರಬೇಕಾಗತ್ತೆ. ನಮಸ್ಕಾರ.